ಸ್ನೇಹಿತರೆ, ನಮಸ್ಕಾರ. ಈಗಾಗಲೇ ಒಂದು ಪ್ರಕರಣದಲ್ಲಿ ಲಾಕ್ ಆಗಿರುವಂಥ ಮುನಿರತ್ನಗೆ ಈಗ ಮತ್ತೊಂದು ಸಂಕಷ್ಟ ತಲೆದೋರಿದೆ. ಈ ಸಂಕಷ್ಟದಲ್ಲಿ ಮುನಿರತ್ನ ಮತ್ತೆ ಲಾಕ್ ಆಗುವಂಥ ಎಲ್ಲ ಸಂಭವ ಕೂಡ ಇದೆ. ಮುನಿರತ್ನ ಬಹುಶಃ ಕಲ್ಪನೆಯನ್ನು ಮಾಡ್ಕೊಂಡಿರ್ಲಿಕ್ಕಿಲ್ಲ, ಇಂಥದ್ದೊಂದು ದಿನ ನನಗೆ ಬರುತ್ತೆ ಅಂತೇಳ್ಬಿಟ್ಟು. ಹೇಗೆ ದರ್ಶನ್ಗೆ ಒಂದು ಸಂಕಷ್ಟ ಈಗ ಬಿಟ್ಟು ಬಿಡದೆ ಸುತ್ತಿಕೊಳ್ತೋ, ಅದೇ ರೀತಿ ಮುನಿರತ್ನಗೂ ಕೂಡ ಈ ಸಂಕಷ್ಟಗಳು ಬಿಟ್ಟು ಬಿಡದೆ ಸುತ್ತಿಕೊಳ್ತಾ ಇದೆ. ಕಾಕತಾಳೀಯನೋ ಅಥವಾ ಏನೋ ಗೊತ್ತಿಲ್ಲ, ಆದರೆ ದರ್ಶನ್ ಬೆನ್ನಲ್ಲೇ ಮುನಿರತ್ನ ಈ ರೀತಿ ಲಾಕ್, ಅದರಲ್ಲೂ ಕೂಡ ಮೇಲೆ ಹೇಳೋಕ್ಕೆ ಸಾಧ್ಯವೇ ಆಗದಂಥ ರೀತಿಯಲ್ಲಿ ಒಂದಾದ್ಮೇಲೆ ಒಂದು ಪ್ರಕರಣಗಳು ಮುನಿರತ್ನ ಮೇಲೆ ದಾಖಲಾಗ್ತಿರುವಂಥದ್ದು ಮತ್ತು ಮುನಿರತ್ನ ವಿರುದ್ಧ ಈ ರೀತಿ ಪ್ರಕರಣಗಳು ದಾಖಲಾಗ್ತಾ ಆಗ್ತಾ ಮುನಿರತ್ನ ಬಂಡವಾಳವೂ ಕೂಡ ಹೊರಗಡೆ ಬರ್ತಾ ಇದೆ ಅನ್ನೋದು ಕೂಡ ಸತ್ಯ. ಜೊತೆಗೆ ಇಷ್ಟು ಸಮಯ ಮುಖವಾಡವನ್ನು ಹಾಕಿಕೊಂಡು ಬದುಕ್ತಾ ಇದ್ದಂತಹ ಒಬ್ಬೊಬ್ಬರ ಮುಖವಾಡವು ಕೂಡ ಕಳಿಸ್ತಾ ಇದೆ ಅನ್ನುವಂಥದ್ದು ಕೂಡ ಖುಷಿಯ ಸಂಗತಿಯೂ ಕೂಡ ಹೌದು, ಜೊತೆಗೆ ವಾಸ್ತವದ ಪರಿಸ್ಥಿತಿಯೂ ಕೂಡ ಹೌದು. ಅಸಲಿಗೆ ಈಗಾಗಲೇ ಜಾತಿ ನಿಂದನೆ ಮತ್ತು ಈ ಕೊಲೆ ಬೆದರಿಕೆ ಪ್ರಕರಣ ದಾಖಲಾಗಿದೆ ಮುನಿರತ್ನ ಮೇಲೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರಕ್ಕೂ ಕೂಡ ಹೋಗಿಯಾಗಿದೆ ಮುನಿರತ್ನ. ಇದೇ ಸಂದರ್ಭದಲ್ಲಿ ಇನ್ನೇನು ಪರಪ್ಪನ ಅಗ್ರಹಾರದಿಂದ ಹೊರಗಡೆ ಬಂದು ನೆಮ್ಮದಿ ಜೀವನವನ್ನು ಸಾಗಿಸಬೇಕು, ಇದಕ್ಕೆ ಸರಿಯಾಗಿ ಒಂದು ತಕ್ಕ ಉತ್ತರವನ್ನು ಕೊಡಬೇಕು ರಾಜಕೀಯವಾಗಿ ಅಂತ ಹೇಳಿ ಲೆಕ್ಕಾಚಾರ ಮಾಡ್ತಿರುವಂಥ ಸಂದರ್ಭದಲ್ಲಿ ಮತ್ತೊಂದು ಪ್ರಕರಣ, ಅದರಲ್ಲೂ ಕೂಡ ಈ ಬಾರಿ ದಾಖಲಾಗಿರುವಂಥ ಪ್ರಕರಣ ಸಾಮಾನ್ಯವಾದಂಥ ಪ್ರಕರಣ ಅಲ್ಲ. ಒಂದಷ್ಟು ಸೆಕ್ಷನ್ಗಳು ಒಮ್ಮೆಲೆ ಮುನಿರತ್ನ ಮೇಲೆ ಬೀಳೋದ್ರ ಮೂಲಕ ಅತ್ಯಾಚಾರ ಪ್ರಕರಣವೂ ಕೂಡ ದಾಖಲಾಗಿದೆ. ಅದರ ಜೊತೆಗೆ ಬೆದರಿಕೆ, ಬ್ಲ್ಯಾಕ್ ಮೇಲ್ ಎಲ್ಲ ಪ್ರಕರಣವೂ ಕೂಡ ದಾಖಲಾಗಿದೆ. ಹನಿ ಟ್ರಾಪ್ ಮಾಡ್ತಾ ಇದ್ದಂತಹ ಆರೋಪವೂ ಕೂಡ ಕೇಳಿಬಂದಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ಮುನಿರತ್ನಗೆ ಉಳಿಗಾಲ ಸ್ವಲ್ಪ ಕಷ್ಟ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ಪ್ರಕರಣದಲ್ಲಿ ಮುನಿರತ್ನ ಲಾಕ್ ಆಗೋದು ಹೇಗೂ ಫಿಕ್ಸು, ಕೇವಲ ಲಾಕ್ ಆಗೋದು ಮಾತ್ರವಲ್ಲ, ಈ ಪ್ರಕರಣ ಮುನಿರತ್ನ ರಾಜಕೀಯ ಜೀವನವನ್ನೇ ಒಂದು ದೊಡ್ಡ ಬಂಡೆಯ ರೀತಿಯಲ್ಲಿ ಅಲುಗಾಡಿಸಿಬಿಡಬಹುದು ಅನ್ನುವಂಥದ್ದು ಕೂಡ ಈಗ ಕಾಣಿಸ್ತಿದೆ. ಯಾಕೆ ಅಂಥದ್ದೇನಿದೆ ಈ FIRನಲ್ಲಿ, ಏನಂತೇಳಿ FIRನ್ನು ದಾಖಲಿಸಿದ್ದಾರೆ, ಹಾಗೆಯೇ ಈ ದೂರನ್ನು ಕೊಟ್ಟವ್ರು ಯಾರು, ಇಲ್ಲಿ ಮುನಿರತ್ನ ಮೇಲಿರುವಂಥ ಆರೋಪಗಳೇನು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈಗಾಗಲೇ ಮುನಿರತ್ನ ಜೈಲು ಸೇರಿ ಜೈಲಿನಿಂದ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಪರಪ್ಪನ ಅಗ್ರಹಾರದಲ್ಲಿ ಕಂಬಿಯನ್ನು ಎಣಿಸೋದು ಕೂಡ ಆಗಿದೆ. ಜಾತಿ ನಿಂದನೆ ಇರ್ಬೋದು, ಅಶ್ಲೀಲ ಪದಬಳಕೆ ಇರ್ಬೋದು, ಕೊಲೆ ಬೆದರಿಕೆ ಇರ್ಬೋದು, ಮಹಿಳೆಯರಿಗೆ ಅವಮಾನ ಮಾಡಿದಂತಹ ಆರೋಪಗಳಿರ್ಬೋದು. ಈ ಎಲ್ಲ ಆರೋಪಗಳಿಂದ ಜೈಲು ಪಾಲಾಗಿರುವಂಥ ಶಾಸಕ ಮುನಿರತ್ನ ವಿರುದ್ಧ ಈಗ ಮತ್ತೊಂದು ಗಂಭೀರವಾದಂಥ ಆರೋಪ ಕೇಳಿಬಂದಿದೆ. ಗಂಭೀರವಾದಂಥ ಪ್ರಕರಣ ದಾಖಲಾಗಿದೆ. IPC ಸೆಕ್ಷನ್ನ ಖಡಕ್ ಸೆಕ್ಷನ್ಗಳಲ್ಲೇ ಇಲ್ಲಿ ಮುನಿರತ್ನ ವಿರುದ್ಧ ದೂರು ದಾಖಲಾಗಿರುವಂಥದ್ದು. ಈ FIRನಿಂದ ಮುನಿರತ್ನ ಬಚಾವಾಗೋದು ತುಂಬ ಕಷ್ಟ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ಇಲ್ಲಿ ಮುನಿರತ್ನ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿರುವಂಥ ಮಹಿಳೆ ಕೊಟ್ಟಿರುವಂಥ ದೂರಿನಲ್ಲಿ ಸಾಕಷ್ಟು ಬೆಚ್ಚಿ ಬೀಳಿಸುವಂಥ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾಳೆ ಅನ್ನೋದು ಗೊತ್ತಾಗ್ತಿದೆ. ಸಂತ್ರಸ್ತ ಮಹಿಳೆ ಸೆಪ್ಟೆಂಬರ್ 18ರಂದು ದೂರು ನೀಡಿದ್ದಾಳೆ. ಲೈಂಗಿಕ ದೌರ್ಜನ್ಯ ನಡೆಸಿರುವುದರ ಬಗ್ಗೆ ಶಾಸಕ ಮುನಿರತ್ನ ವಿರುದ್ಧ ಆ ಮಹಿಳೆ ತನಗೆ ಬೇಕಾದವರ ವಿರುದ್ಧ ಹನಿ ಟ್ರಾಪ್ ಮಾಡೋದಕ್ಕೆ ತನ್ನನ್ನು ಬಳಸಿಕೊಂಡ್ರು ಅಂತೇಳಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾಳೆ. ಹೀಗಾಗಿ ಆಕೆ HIV ಸಂತ್ರಸ್ತೆ ಅನ್ನೋದು ಕೂಡ ಗೊತ್ತಾಗಿದೆ. ಜೊತೆಗೆ ಈ HIV ಸಂತ್ರಸ್ತರನ್ನು ಬಳಕೆ ಮಾಡಿಕೊಂಡು ಈ ರೀತಿ ಮುನಿರತ್ನ ಟ್ರ್ಯಾಪ್ ಮಾಡ್ತಾಯಿದ್ರು ಅನ್ನೋದು ಕೂಡ ಈಗ ಗೊತ್ತಾಗ್ತಿರುವಂಥ ವಿಚಾರ. ಮಹಿಳೆಯನ್ನು ಕಗ್ಗಲೀಪುರ ಪೊಲೀಸ್ ಠಾಣೆಗೆ ಕರ್ಕೊಂಬಂದು ಅಲ್ಲಿ ದೂರನ್ನು ದಾಖಲಿಸಲಾಗಿದೆ. ಜೊತೆಗೆ ಈ ಕಗ್ಗಲೀಪುರ ಠಾಣಾ ವ್ಯಾಪ್ತಿಗೆ ಬರುವಂಥ ರೆಸಾರ್ಟ್ನಲ್ಲಿ ಈ ಕೃತ್ಯ ನಡೆದಿರೋದು ಅನ್ನೋದು ಕೂಡ ಇಲ್ಲಿ ದಾಖಲಾಗಿರುವಂಥ FIRನಲ್ಲಿ ಗೊತ್ತಾಗಿದೆ. ಹಾಗಾದರೆ ಏನೆಲ್ಲ ಇದೆ ಈ FIRನಲ್ಲಿ, ಎಲ್ಲವನ್ನು ಕೂಡ ಪಿನ್ ಟು ಪಿನ್ ನಿಮ್ಮ ಎದುರುಗಡೆ ಇಡ್ತಾ ಹೋಗ್ತೇನೆ. ಈಗ ಬನ್ನಿ. ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ವಿರುದ್ಧ ಸ್ಥಳೀಯ BJP ಕಾರ್ಯಕರ್ತರೊಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಹನಿ ಟ್ರಾಪ್ಗೆ ಬಳಸಿಕೊಂಡಿರುವಂಥ ಆರೋಪ ಕೇಳಿಬಂದಿದೆ. ರಾಜರಾಜೇಶ್ವರಿ ನಗರದ ಸುಮಾರು 37 ವರ್ಷದ ಕಾರ್ಯಕರ್ತೆ ನೀಡಿದಂಥ ದೂರಿನ ಮೇರೆಗೆ ಕಗ್ಗಲೀಪುರ ಪೊಲೀಸ್ ಠಾಣೆಯಲ್ಲಿ ರಾತ್ರಿ ಪ್ರಕರಣ ದಾಖಲಾಗಿದೆ. ರಾತ್ರೋರಾತ್ರಿ ಇಂಥದ್ದೊಂದು ಬೆಳವಣಿಗೆ ನಡೆಯೋದು ಬಹುಶಃ ಯಾರಿಗೂ ಕೂಡ ಕಲ್ಪನೆಯೂ ಕೂಡ ಇರಲಿಲ್ಲ. ರಾತ್ರೋರಾತ್ರಿ ಅಂದರೆ ಈಗಾಗಲೇ ಜಾಮೀನು ಸಿಗುವಂಥ ನಿರೀಕ್ಷೆಯಲ್ಲಿದ್ದಂತಹ ಮುನಿರತ್ನಗೆ ಈ ಪ್ರಕರಣ ಅಥವಾ ಈ ದೂರು ಬರಸಿಡಿಲಿನ ರೀತಿ ಬಂದು ಅಪ್ಪಳಿಸಿದೆ. ತನ್ನ ಮೇಲೆ ನಡೆದಿರುವಂಥ ಲೈಂಗಿಕ ದೌರ್ಜನ್ಯದ ಕುರಿತು ದೂರು ನೀಡುವ ಸಲುವಾಗಿ ಮಹಿಳೆ ಬುಧವಾರ ಮಧ್ಯಾಹ್ನ ರಾಮನಗರದಲ್ಲಿರುವಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಬಂದಿದ್ದರು. ಮಹಿಳೆಯನ್ನು ವಿಚಾರಣೆ ನಡೆಸಿ ಸಂಪೂರ್ಣ ಮಾಹಿತಿ ಪಡೆದಂಥ ಪೊಲೀಸರು ನಂತರ ಕೃತ್ಯ ನಡೆದಂಥ ಸ್ಥಳದ ವ್ಯಾಪ್ತಿಯ ಕಗ್ಗಲೀಪುರ ಠಾಣೆಗೆ ಹೋಗಿ ದೂರು ನೀಡುವಂತೆ ಸೂಚನೆಯನ್ನು ಕೊಟ್ಟಿದ್ದರು.
ಅದಕ್ಕೆ ಅನುಸಾರವಾಗಿ ಕಗ್ಗಲಿಪುರ ಠಾಣೆಗೆ ಬಂದಂಥ ಮಹಿಳೆ ತನ್ನ ಮೇಲೆ ನಡೆದಂಥ 2 ವರ್ಷಗಳ ಹಿಂದೆ ನಡೆದಿರುವಂತಹ ಘಟನೆಯ ಬಗ್ಗೆ ಲೈಂಗಿಕ ದೌರ್ಜನ್ಯ ಮತ್ತು ಹನಿ ಟ್ರಾಪ್ಗೆ ಬಳಕೆ ಮಾಡಿಕೊಂಡಿರುವ ಕುರಿತು ದೂರನ್ನು ಕೊಟ್ಟಿದ್ದಾಳೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ದೂರನ್ನು ಪರಿಶೀಲಿಸಿ ಠಾಣೆಯ ಅಧಿಕಾರಿಗಳು ನಂತರ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಆರೋಪಿಯಾಗಿ ಶಾಸಕ ಮುನಿರತ್ನ ಅವರನ್ನು ಸೇರಿದಂತೆ 7 ಜನರ ವಿರುದ್ಧ ಈ ದೂರು ದಾಖಲಾಗಿದೆ. 2020ರಿಂದ ನಡೆದಂಥ ಘಟನೆ ಎನ್ನುವುದು ಎಫ್ಐಆರ್ನಲ್ಲಿ ಉಲ್ಲೇಖವಾಗಿದೆ. ಸಮಾಜ ಸೇವೆ ಕಾರ್ಯದ ಮೂಲಕ ಮುನಿರತ್ನ ಅವರಿಗೆ ಪರಿಚಯವಾಗಿದ್ದಂಥ ಮಹಿಳೆ ನಂತರ ಅವರಿಗೆ ಹತ್ತಿರವಾಗಿ ಬಿಜೆಪಿ ಸೇರಿಕೊಂಡು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ಲು. ಮಹಿಳೆಯನ್ನು ಕಗ್ಗಲಿಪುರ ಠಾಣಾ ವ್ಯಾಪ್ತಿಯಲ್ಲಿರುವಂಥ ರೆಸಾರ್ಟ್ಗೆ ಕರೆದೊಯ್ದಿದ್ದಂಥ ಮುನಿರತ್ನ ನಿರಂತರವಾದಂತಹ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದ ಅನ್ನೋದು ಮಹಿಳೆ ಮಾಡಿರುವಂಥ ಆರೋಪ. ನನ್ನನ್ನು ಲೈಂಗಿಕವಾಗಿ ಬಳಸಿಕೊಳ್ಳೋದ್ರ ಜೊತೆಗೆ ಮುನಿರತ್ನ ಅವರಿಗೆ ಬೇಕಾದವರನ್ನು ಹನಿ ಟ್ರಾಪ್ ಮಾಡಲು ಕೂಡ ನನ್ನ ಸಹಾಯವನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಅವರ ಸೂಚನೆ ಮೇರೆಗೆ ಕೆಲವರ ಜೊತೆಗೆ ಖಾಸಗಿಯಾಗಿ ಕಳೆದಿರುವಂಥ ಕ್ಷಣಗಳನ್ನು ವಿಡಿಯೋ ಸಹ ಮಾಡಿ ಅದನ್ನು ಕೊಟ್ಟಿದ್ದೀನಿ ಮುನಿರತ್ನ ಅವರಿಗೆ ಅಂತೇಳಿ ಈ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನೊಂದು ಆರೋಪ ಮುನಿರತ್ನ ಮೇಲೆ ಕೇಳಿ ಬರ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ HIV ಸಂತ್ರಸ್ತೆಯರನ್ನು ಇದೇ ರೀತಿ HIV ಸಂತ್ರಸ್ತೆಯರನ್ನು ಬಳಕೆ ಮಾಡಿಕೊಂಡು ಅವರನ್ನು ಕೂಡ ಇದೇ ರೀತಿ ಹನಿ ಟ್ರಾಪ್ಗೆ ಬಳಕೆ ಮಾಡಿ ಹನಿ ಟ್ರಾಪ್ ಮಾಡೋದು ಮಾತ್ರವಲ್ಲದೆ ಅವರಿಂದ ಕೆಲವೊಂದಷ್ಟು ತನ್ನ ಕೆಲಸವನ್ನು ಕೂಡ ಮಾಡಿಸಿಕೊಳ್ತಿದ್ದ ಇದೇ ಶಾಸಕ ಅನ್ನುವಂಥ ಆರೋಪವೂ ಕೂಡ ಇದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಎಲ್ಲವೂ ಕೂಡ ಗೊತ್ತಾಗಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾದಂಥ ತನಿಖೆ ಆಗಬೇಕು. ಈ ಪೊಲೀಸರು ಸಂಪೂರ್ಣವಾದಂಥ ತನಿಖೆ ನಡೆಸಿ ಕೊನೆಗೆ ಏನು ಒಂದು ರಿಪೋರ್ಟನ್ನು ಕೊಡ್ತಾರಲ್ಲ ಅದರಲ್ಲಿ ಇದರ ಸತ್ಯಾಸತ್ಯತೆ ಹೊರಗಡೆ ಬರಬೇಕೆ ಹೊರತು ಬೇರೆ ಏನು ಕೂಡ ಗೊತ್ತಾಗಲ್ಲ. ಇಲ್ಲಿ ತನ್ನ ಮೇಲೆ 2020ರಿಂದ 2022ರವರೆಗೆ ನಿರಂತರವಾಗಿ ಈ ರೀತಿಯಾದಂಥ ದೌರ್ಜನ್ಯ ನಡೆದಿದೆ, ನನ್ನನ್ನು ಹನಿ ಟ್ರಾಪ್ಗೆ ಬಳಕೆ ಮಾಡಿಕೊಂಡಿದ್ದಾರೆ ಅಂತೇಳಿ ಈ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಇಬ್ಬರ ನಡುವೆ ಆತ್ಮೀಯತೆ ಬೆಳೆದಿತ್ತು. ಹಾಗಾಗಿ ವಿಡಿಯೋ ಕಾಲ್ ಮಾಡಿ ಮಾತನಾಡ್ತಿದ್ರು. ಮೊದಲು ನಾರ್ಮಲ್ ಕಾಲ್ನಲ್ಲಿ ಮಾತನಾಡ್ತಿದ್ರು, ನಂತರ ವಿಡಿಯೋ ಕಾಲ್ ಮಾಡೋದಕ್ಕೆ ಶುರು ಮಾಡಿದರು. ನಗ್ನವಾಗಿ ಇರುವಂತೆ ಮಾಡಿ ಕರೆಯನ್ನು ಮಾಡಿ ಒತ್ತಾಯಿಸ್ತಾ ಇದ್ರು. ನಾನು ಅದಕ್ಕೆ ನಿರಾಕರಿಸಿದಾಗ ಒಮ್ಮೆ ಸ್ಥಳವೊಂದಕ್ಕೆ ಬರೋಕ್ಕೆ ಹೇಳಿದರು. ನಾನು ಅಲ್ಲಿಗೆ ಹೋದಾಗ ತಬ್ಬಿಕೊಳ್ಳಲು ಮುಂದಾಗಿದ್ದರು. ಅದಕ್ಕೆ ನಾನು ಆಕ್ಷೇಪಣೆಯನ್ನು ಮಾಡಿದಾಗ ರಾಜಕೀಯಕ್ಕೆ ಬರಬೇಕಾದ್ರೆ ಇವೆಲ್ಲ ಕಾಮನ್ ಅಂತೇಳಿ ಹೇಳಿದರು. ಬಳಿಕ ನನ್ನ ಮೇಲೆ ದೌರ್ಜನ್ಯವನ್ನು ಎಸಗಿದ್ದು ಈ ವಿಚಾರವನ್ನು ಯಾರಿಗಾದರೂ ಹೇಳಿದರೆ CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂಥ ವಿಡಿಯೋವನ್ನು ಎಡಿಟ್ ಮಾಡಿ ಹಂಚ್ತೀನಿ ಅಂತಲೂ ಕೂಡ ಹೆದರಿಸಿದರು. ವಿಡಿಯೋ ಇಟ್ಟುಕೊಂಡು ಹಲವು ಬಾರಿ ಮುನಿರತ್ನ ನನ್ನ ಮೇಲೆ ದೌರ್ಜನ್ಯವನ್ನು ಎಸಗಿರುವುದಾಗಿ ಮಹಿಳೆ ತನ್ನ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾಳೆ. ಈ ಎಲ್ಲ ಆಯಾಮವನ್ನು ನೋಡ್ತಾ ಇದ್ದರೆ ಅಥವಾ ದೂರಿನ ಪ್ರತಿಯನ್ನು ನೋಡ್ತಾ ಇದ್ದರೆ ಇಲ್ಲಿ ಮುನಿರತ್ನಗೆ ಇನ್ನಷ್ಟು ಸಂಕಷ್ಟ ಎದುರಾಗೋದ್ರಲ್ಲಿ ಡೌಟೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಮುನಿರತ್ನ ಹಾಗೂ ಮುನಿರತ್ನ ಸೇರಿ ಒಟ್ಟು 7 ಜನರ ವಿರುದ್ಧ ಇಲ್ಲಿ ಎಫ್ಐಆರ್ ದಾಖಲಾಗಿದೆ. ಪೊಲೀಸರು BNS 354A 354C 376 506 504 120B 149 384 406 708 ಇಷ್ಟು ಸೆಕ್ಷನ್ಸ್ಗಳ ಅಡಿಯಲ್ಲಿ ಎಫ್ಐಆರನ್ನು ದಾಖಲಿಸಿಕೊಂಡಿದ್ದಾರೆ. A1 ಮುನಿರತ್ನ ನಾಯ್ಡು ಇದ್ದರೆ A2 ವಿಜಯಕುಮಾರ್, A3 ಸುಧಾಕರ್, A4 ಕಿರಣ್ ಕುಮಾರ್, A5 ಲೋಹಿತ್ ಗೌಡ, A6 ಮಂಜುನಾಥ್, A7 ಲೋಕಿ 7 ಜನರ ವಿರುದ್ಧ ಈ ಎಫ್ಐಆರನ್ನು ದಾಖಲಿಸಲಾಗಿದೆ. ಯಾಕಂತ ಹೇಳಿದರೆ ಇಲ್ಲಿ 7 ಜನರು ಕೂಡ ಈ ರೀತಿಯಾದಂಥ ದೌರ್ಜನ್ಯ ನಡೆಯುವಂಥ ಸಂದರ್ಭದಲ್ಲಿ ಪಾಲುದಾರರು ಅನ್ನೋದು ಗೊತ್ತಾಗಿದೆ. ಇವರು ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತಲ್ಲ, ಬಟ್ ಪಾಲುದಾರರು ಆ ಸಂದರ್ಭದಲ್ಲಿ ಅಲ್ಲಿ ಇದ್ದರು ಅನ್ನುವಂಥದ್ದು. ಹೀಗಾಗಿ ಇದು ಮುನಿರತ್ನಗೆ ಈಗ ದೊಡ್ಡ ಸಂಕಷ್ಟವಾಗುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ರಾಜಕೀಯವಾಗಿ ಮುನಿರತ್ನ ಅವರ ಭವಿಷ್ಯ ಬಹುಶಃ ಇಲ್ಲಿಗೆ ಅಂತ್ಯ ಆದರೂ ಕೂಡ ಅಚ್ಚರಿ ಇಲ್ಲ ಅಂತಲೂ ಕೂಡ ಅನ್ನಿಸ್ತಿದೆ. ಕಾರಣ ಏನಂತ ಹೇಳಿದರೆ, ಈಗ ನೋಡಿ, ಒಂದು ಪ್ರಕರಣದಲ್ಲಿ ಪೊಲೀಸರ ತನಿಖೆಯನ್ನು ಎದುರಿಸಿ ಪರಪ್ಪನ ಅಗ್ರಹಾರ ಸೇರಿದಂತಹ ಮುನಿರತ್ನ ಏನೇನು ಜಾಮೀನು ಪಡೆದು ಹೊರಗಡೆ ಬರಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲಿರುವಂಥ ಸಂದರ್ಭದಲ್ಲಿ ಇಂತಹ ಗಂಭೀರ ಪ್ರಕರಣ ದಾಖಲಾಗಿರೋದ್ರಿಂದ ಸಹಜವಾಗಿ ಈಗ ಕಗ್ಗಲಿಪುರ ಪೊಲೀಸ್ ಠಾಣೆಯವರು ಮುನಿರತ್ನ ಅವರನ್ನು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸಿ ನಂತರ ಜಡ್ಜ್ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದುಕೊಳ್ಳುವಂಥ ಸಾಧ್ಯತೆ ದಿಟ್ಟವಾಗಿ ಕಾಣಿಸ್ತಿದೆ. ಈಗಾಗಲೇ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಈ ಹಿಂದಿನ ಪ್ರಕರಣ ದಾಖಲಾಗಿದೆ. ಮತ್ತೊಂದು ಕಡೆ ಇಲ್ಲಿ ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ, ಅಷ್ಟು ದೂರ ಇರುವಂತಹ ಮತ್ತೊಂದು ಸ್ಟೇಷನಲ್ಲಿ ಈಗ ಈ ಪ್ರಕರಣ ದಾಖಲಾಗಿರುವಂಥದ್ದು ಅಕ್ಷರಶಃ ಇವರನ್ನು ನರಕದ ಸ್ಥಿತಿ ಹೇಗಿರುತ್ತೆ ಅನ್ನುವಂತಹ ಪರಿಚಯವನ್ನು ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮುನಿರತ್ನ ಎಲ್ಲೋ ಹೊಂದಿರೋನು, ದುಡ್ಡಿರೋನು, ಪೊಸಿಷನ್ ಇರೋನು, ಜೊತೆಗೆ ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಬೇಕಾದಷ್ಟಿದೆ. ಇನ್ನು ರೌಡಿಸಮ್ ಹೇಳಬೇಕಾಗಿನಿಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಮುನಿರತ್ನಗೆ ಹೇಗೆ ಸಂಕಷ್ಟಗಳು ಸುತ್ತಿಕೊಳ್ತಿದ್ದಾವೆ ಒಂದಾದ್ಮೇಲೆ ಒಂದು, ಪಾಪದ ಕೂಡ ತುಂಬಿದಾಗೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿಯೇ ಇದು ಅಂತಲೇ ಹೇಳ್ಬೋದು. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಘಟನಾವಳಿಗಳನ್ನು ನೋಡ್ತಾ ಹೋದಾಗ ಮತ್ತು ಮುನಿರತ್ನ ವಿರುದ್ಧ ದಾಖಲಾಗಿರುವಂಥ ಈ 2ನೇ FIR ಬಗ್ಗೆ ನೋಡ್ತಾ ಹೋದಾಗ ನಿಮಗೆ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.